ನಮಸ್ತೆ. 21/1/2026 ಬುಧವಾರ, ಸೂರ್ಯೋದಯ 6:46ಗೆ. ಈ ದಿನ ಧನಿಷ್ಠ ನಕ್ಷತ್ರ ಮಧ್ಯಾಹ್ನ 1:58 ಆನಂತರ ಶತಭಿಷ ನಕ್ಷತ್ರ ಪ್ರಾರಂಭವಾಗಿ ದಿನ ಪೂರ್ತಿ ಇರುತ್ತದೆ. ಇವತ್ತು ರಾಶಿ ಕುಂಭರಾಶಿ. ಇವತ್ತಿನ ನಕ್ಷತ್ರ ಪ್ರಕಾರ 6:46 ಮೇಲೆ 7:47 ಧನಿಷ್ಠ ನಕ್ಷತ್ರದ 3ನೇ ಪಾದ ಕುಂಭರಾಶಿ. ಆನಂತರ ಮಧ್ಯಾಹ್ನ 1:58 ಧನಿಷ್ಠ ನಕ್ಷತ್ರ 4ನೇ ಪಾದ. ಇಷ್ಟಿಗೆ ಧನಿಷ್ಠ ನಕ್ಷತ್ರವೇ ಮುಗಿಯುತ್ತದೆ, ಅಂದರೆ ಮಧ್ಯಾಹ್ನ 1:58 ಮುಗಿಯುತ್ತದೆ. ನಂತರ ಪ್ರಾರಂಭ ಆಗೋದು ಶತಭಿಷ ನಕ್ಷತ್ರ, ರಾತ್ರಿ 8:07 ಆನಂತರ ಬರೋದೆ 8:07 ರಾತ್ರಿ 2:15 ಶತಭಿಷ ನಕ್ಷತ್ರ 2ನೇ ಪಾದ. ಇದು ನಾಳೆಯವರೆಗೂ. ಆ ಸಮಯದ ನಂತರ ಅಂದರೆ 2:15 ಮೇಲೆ ಶತಭಿಷ ನಕ್ಷತ್ರದ ಉಳಿದ ಭಾಗ ಸ್ಟಾರ್ಟ್ ಆಗುತ್ತದೆ. ಇವತ್ತಿನ ದಿನದಲ್ಲಿ 100% ಶುಭ ಸಮಯವನ್ನು ನೋಡೋಣ. ಅಷ್ಟರಲ್ಲಿ ನಾವು ನೋಡುವಂಥದ್ದು, ಇವತ್ತು 2 ನಕ್ಷತ್ರಗಳು ಹೆಚ್ಚಾಗಿ ದೋಷಗಳಿಲ್ಲ, ಆದ್ದರಿಂದ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೂ ನಡೆಯುವ ನಕ್ಷತ್ರಗಳು ಮುಹೂರ್ತಗಳು ಮಾಡುವಂಥ ನಕ್ಷತ್ರಗಳಲ್ಲ, ಆದ್ದರಿಂದ ಗಮನ ಕೊಡಿ. ಇವತ್ತು 100% ಶುಭ ಸಮಯಗಳನ್ನ ಫಸ್ಟ್ ನೋಡ್ಕೊಳ್ಳೋಣ. ಎಮರ್ಜೆನ್ಸಿಗೆ 6:46 8:11 ಬೆಳಿಗ್ಗೆ, 9:41 12:06 ಮಧ್ಯಾಹ್ನದವರೆಗೂ, ಮಧ್ಯಾಹ್ನ 1:59 ಮೇಲೆ ಅಂದರೆ ಹೆಚ್ಚು ಕಮ್ಮಿ 2 ಗಂಟೆ ನಂತರ, ರಾತ್ರಿ 9:17 ಇದು ಒಂದು ಶುಭ ಸಮಯ. ಮತ್ತು ರಾತ್ರಿ 11:55 ಮೇಲೆ ಬೆಳಗಿನ ಜಾವ 5:11 ಇದೆಲ್ಲ ಶುಭ ಸಮಯಗಳು. ಮತ್ತು 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 8:13 9:39 ಯಮಕಂಡ ಕಾಲವಿದೆ. ಮಧ್ಯಾಹ್ನ 12:08 12:54 ದುರ್ಮುಹೂರ್ತ. ಮಧ್ಯಾಹ್ನ 12:31 ಮಧ್ಯಾಹ್ನ 1:57 ರಾಹು ಕಾಲವಿದೆ. ರಾತ್ರಿ 9:19 10:56 ನಕ್ಷತ್ರ ವಿಷಘಟಿಕಾ ಕಾಲ. ಆದ್ದರಿಂದಾಗಿ ಶತಭಿಷ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಬೇಕು. ಅದೇ ಥರ ರಾತ್ರಿ ಇನ್ನು ನಕ್ಷತ್ರ ವಿಷಘಟಿಕಾ ಕಾಲ ಮುಗಿದಿಲ್ಲ, ಅಷ್ಟರಲ್ಲೇ ಮೃತ್ಯುವೂ ಸ್ಟಾರ್ಟ್ ಆಗಿರುತ್ತದೆ. ಆದ್ದರಿಂದಾಗಿ ಶತಭಿಷ ನಕ್ಷತ್ರದವರು, ಅದು ರಾಹುವ ಸಂಖ್ಯೆಗಳಲ್ಲಿ ಇರುವಂಥ ಕೆಲವರು, ಇಂಥವರೆಲ್ಲ ಗಮನ ಕೊಡಿ. ಅಂದರೆ 4, 13, 22 ಈ ತಾರೀಖಿನಲ್ಲಿ ಹುಟ್ಟಿದವರು ಕೂಡ ಗಮನ ಕೊಡಬೇಕು. ನಂತರ ನೋಡುವಂಥದ್ದು ಬೆಳಗಿನ ಜಾವ 5:13 6:46 ವಿಷಕಾಲ. ಇದೆಲ್ಲ ಕೇರ್ ತಗೊಂಡ್ರೆ ಏನೇ ದೋಷಗಳಿದ್ದರೂ ದೂರ ಮಾಡಬಹುದು. ಭಯಪಡಬೇಕಾಗಿಲ್ಲ, ಆದರೆ ಕೇರ್ ತಗೊಳ್ಳಲೇಬೇಕಾಗ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.